ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಬಹಳ ದಿನಗಳ ನಂತರನೇ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ. ಯಾಕೆ ಏನು ಅಂತ ಅದು ಬೇರೆ ಲಾಗ್ ಒಳಗೆ ಹೇಳ್ಕೊತೀನಿ ಫ್ರೆಂಡ್ಸ. ಇವತ್ತು ಡೈಲಿ ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ಹಾಗೇನೆ ಫಸ್ಟಿಗೆ ಹಾಲು ಉಗ್ಸಿದ್ವಿ ಫ್ರೆಂಡ್ಸ. ಹಾಲು ಉಗ್ಸಿ ಹಾಲನ್ನ ಕಾಯಿಸ್ಕೊಂಡು ಇವಾಗ ಸ್ವಲ್ಪ ಚಾನ ಮಾಡ್ಕೋಬೇಕಂತ ಫಸ್ಟಿಗೆ ಡೆಕಾಕ್ಷನ್ನ ಮಾಡಿ ಅದರೊಳಗೆ ಹಾಲು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ. ನೋಡಿ ಎಷ್ಟು ಚಂದ ಕುದಿಯಾಕತ್ತೈತಿ ಬ್ಲ್ಯಾಕ್ ಟೀ. ಆ್ಯಕ್ಚುಲಿ ಹಾಲಿನ ಚಾಕಿನ ಬ್ಲ್ಯಾಕ್ ಟೀನೇ ಭಾಳ ಒಳ್ಳೆಯದು ಹೆಲ್ತಿಗೆ. ಅಂದ್ರೂ ಅದು ಏನಂತಾರಲ್ಲ, ಸ್ವಲ್ಪ ಹಾಲಿನ ಚಾಕ್ ಭಾಳ ಅಡಿಕ್ಟ್ ಆಗಿಬಿಟ್ಟೇವಿ. ಇವಾಗ ಒಂದು ಸ್ವಲ್ಪ ಹಾಲನ್ನ ಹಾಕ್ತೀನಿ ಫ್ರೆಂಡ್ಸ್. ಅದು ಕೆನೆ ಬಿತ್ತು, ಸ್ವಲ್ಪ ಕೆನೆ ಬಿದ್ದು ಒಂಥರ ಅಂದ್ರೆ ಚಲೋ ಆಯಿತು. ಆ ಚಹಾ ಏನು ಚಲೋ ಆಗಿಲ್ಲ ಅಂತ ಸ್ವಲ್ಪ ನಿಮಗದು ನೋಡ್ತಾ ಇರ್ಬೋದಲ್ಲೆಲ್ಲ ಕೆನೆ ಕಾಣಿಸಾಕತ್ತೈತಿ. ಫೈನಲಿ ತೋರಿಸ್ತೀನಿ ಯಾವ ಥರ ಆಯಿತು ಚಹಾ ಅಂತ. ಈ ಫಸ್ಟಿಗೆ ಬ್ಲ್ಯಾಕ್ ಚಹಾ ಮಾಡ್ಕೊಂಡು ಆಮೇಲೆ ಹಾಲು ಹಾಕೋದ್ರಿಂದ ಒಂದು ಸ್ವಲ್ಪ ಹಾಲನ್ನ ಉಳಿತಾಯ ಮಾಡಬಹುದು. ಇದೊಂದು ಏನಂತಲ್ಲ ಟ್ರಿಕ್ಸ್. ಇಲ್ಲಿ ನೋಡಿ ಫೈನಲಿ ಚಹಾ ಕೂಡ ಕುದಿಯಾಕತ್ತು. ಇವಾಗ ಸೋಸಿದೆ ನಮ್ಮ ಮನೆಯವರಿಗೆ, ನಮ್ಗೆ ಇನ್ನೂ ನನ್ನ ಮಕ್ಕಳು ಮಲ್ಕೊಂಡಿದ್ರು. ಸೊ ಹಾಗಾಗಿ ನೋಡಿ ಚಹಾ ಎಷ್ಟು ಭಾರಿ ಬಂದದಂತ. ಹಾಗೇ ನಮ್ಮ ಮನೆಯವರು ಸ್ವಲ್ಪ ರೆಡಿ ಆಗು, ಮನೆಯೊಳಗೇನು ಸಂತಿಯದು ಏನೂ ಇರಲಿಲ್ಲ. ಸೊ ಹಾಗಾಗಿ ಹೋಗಿ ಸಂತಿಯದು ತೊಗೊಂಬಂದ್ರೆ ಆಯ್ತು ಅಂದ್ಕೊಂಡು ಇವಾಗ ಹೊರಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ. ನಾನು ಕೂಡ ರೆಡಿ ಆದೆ. ಇಲ್ಲಿ ಮನೆಯೊಳಗೆ ಕಾಯಿಪಲ್ಯ ಏನೂ ಇರಲಾರ್ದಕ್ಕೋಸ್ಕರ ಅಡುಗೆ ಏನೂ ಮಾಡಿದ್ದಿಲ್ಲ. ಸೊ ಹಾಗಾಗಿ ಹೊರಗೆ ಬಂದು ಸ್ವಲ್ಪ ನಾನು ರೈಸ್ ತೊಗೊಂಡೆ. ಅವರು ಚಿಕನ್ ಸೂಪ್ ತೊಗೊಂಡಿದ್ರು. ಸಿಕ್ಕಾಪಟ್ಟೆ ಮಳೆ ಬರಾಕತ್ತಿತ್ತು, ಹಾಗಾಗಿ ಅವರು ಸೂಪ್ ತೊಗೋತೀನಿ ಅಂತ ಫಸ್ಟ್ ಟೈಮ್ ಸೂಪ್ನ ಅವರು ಟೇಸ್ಟ್ ಮಾಡಿದರು. ಇಲ್ಲಿ ನಿಮಗೆ ಫುಲ್ ಮಳೆ ಐತೆ ಫ್ರೆಂಡ್ಸ. ಮಳೆ ಆವಾಜ್ ನೀರು ಬೀಳೋದು ಆವಾಜ್ ಕೇಳಿಸ್ಬೋದು. ನೈಟು ಹಗಲು ಫುಲ್ ಮಳೆ ಬರಾಕತ್ತೈತಿ. ಸೊ ನೋಡ್ತಾ ಇರ್ಬೋದು. ಇಲ್ಲಿ ಹಸಿಮೆಣ್ಸಿಕಾಯಿನ ಖಾರ ಹಾಕಿಲ್ಲ ಅಂತ ನಾ ಅಂದೆ. ಇಲ್ಲ ಹಸಿಮೆಣ್ಸಿಕಾಯಿನ ಏನಂತಾರಲ್ಲ ಜಜ್ಜಿ ಹಾಕ್ಯಾರಂತ ನಮ್ಮ ಮನೆಯವರು ತೋರಿಸಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಮಳೆ ಐತಿ ಫ್ರೆಂಡ್ಸ್. ಒಂದು ನಿಮಿಷನೂ ಮಳೆ ಬಿಡಾಕತ್ತಿದ್ದಿಲ್ಲ. ಸೊ ಮಳೆ ಒಳಗೆ ಬಿಸಿ ಬಿಸಿದೇನಾದರೂ ತಿನ್ನೋದು ಒಂದು ಮಜಾ. ಹಾಗಾಗಿ ಅವರು ಸೂಪ್ ತೊಗೊಂಡ್ರು, ನಾನು ರೈಸ್ ತೊಗೊಂಡೆ. ಚಿಕನ್ ರೈಸ್ ತೊಗೊಂಡು ತಿಂದಿದ್ದೆ ನಾನು ಆಲ್ರೆಡಿ. ಆಮೇಲೆ ಅವರು ಸೂಪ್ ತೊಗೊಂಡ್ರು. ನನ್ನ ಜೋಡಿ ಚಿಕನ್ ರೈಸ್ ಕೂಡ ತಿಂದಿದ್ರು. ಇಲ್ಲಿ ಆ ಥರವ ನೋಡಿ, ಅಲ್ಲಿ ಒಟ್ಟು ನಿಲ್ಲವಲ್ಲ ಆಗಿದ್ನ. ಅಲ್ಲಿ ಚೇರ್ಸ್ ಇದ್ದು, ಆ ಚೇರ್ಸ್ ಜೋಡಿ ಆಟ ಆಡಕತ್ತಿದ್ನ. ಮತ್ತು ಅಲ್ಲಿ ಕಸ್ಟಮರ್ಸ್ ಬಂದರು. ಸೊ ಹಾಗಾಗಿ ಸ್ವಲ್ಪ ನಾನು ಅವನ್ನ ಎತ್ಕೊಂಡಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು. ಹಂಗೆ ಬರುವಾಗ ಸ್ವಲ್ಪ ಸ್ಟೇಷ್ನರಿ ಅದು ಏನೂ ಇರಲಿಲ್ಲ ಫ್ರೆಂಡ್ಸೇ. ನಮ್ಮ ಜೀವನ ಯಾವ ಥರ ಆಗೈತೆ ಅಂದ್ರೆ, ಈ ಓಡಿ ಹೋಗಿ ಜೀವನ ಮಾಡ್ತಾರಲ್ಲ ಆ ಥರ ಸಿಚುವೇಶನ್ ಬಂದಂಗೆ ಆಗೈತಿ. ಸೊ ಹಾಗಾಗಿ ಎಲ್ಲನೂ ತೊಗೊಂಡೆ. ಸ್ಟಿಕ್ಕರ್ಸ್, ಬಳೆ ಇದ್ದಿದ್ದಿಲ್ಲ ಬಳೆ, ಇವನ್ನೆಲ್ಲನೂ ಸ್ವಲ್ಪ ಡೈಲಿ ಯೂಸಿಗೆ ಏನೇನು ಬೇಕಾಗ್ತದೆ ಹೆಣ್ಮಕ್ಳಿಗೆ ಅವನ್ನ ತೊಗೊಂಡು ಮತ್ತು ಸಂತಿನ ಮಾಡಿಕೊಂಡು ಬಂದ್ವಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಅರ್ಧ kg ಬಟಾಟಿ ತೊಗೊಂಡೆ. ಆಮೇಲೆ ಇದನ್ನ ಬಟ್ಟೆ ತೊಳ್ಯಾಕೆ ಬ್ರಷ್ ಇರಲಿಲ್ಲ. ಸೊ ಹಾಗಾಗಿ ಬಟ್ಟೆ ತೊಳಿ ಬ್ರಷ್ನು ತೊಗೊಂಡೆ. ಅವಾಗೆಲ್ಲ 10 ರೂಪಾಯಿಗೆಲ್ಲ ಬಟ್ಟೆ ತೊಳಿ ಬ್ರಷ್ ಬರ್ತಿತ್ತು. ಇವಾಗ 20 ರೂಪೀಸ್ ಅಂತ ನನಗೆ ಯಾಕೋ ಭಾಳ ಅನ್ನಿಸ್ತು. ಮುಂದೆ ಒಂದೆರಡು ಅಂಗಡಿ ತಿರುಗಾಡಿದ್ರೇನೋ ಕಡಿಮೆ ಕೊಡ್ತಿದ್ರೂ. ನಾನು ಒಂದು ಅಂಗಡಿ ಒಳಗೆ ಮಳೆ ಬರಾಕತ್ತಿತ್ತಲ್ಲ. ಸೊ ಹಾಗಾಗಿ ತೊಗೊಂಡು ಬಂದೆ. 10 ರೂಪಾಯಿ ಕೊಡ್ಬೋದು ಫ್ರೆಂಡ್ಸ್ ಇದು ನಾನು ಅನ್ಕೋತೀನಿ. ಹಾಗೇ ಸ್ವಲ್ಪ ಸ್ಟಿಕ್ಕರ್ಸ್ ಇದ್ದಿದ್ದಿಲ್ಲ. ನಾನು 000 ಸ್ಟಿಕ್ಕರ್ಸ್ ಯೂಸ್ ಮಾಡ್ತೀನಿ ಡೈಲಿ. ಸೊ ಹಾಗಾಗಿ ಒಂದು ಬಾಕ್ಸ್ ತೊಗೊಂಡೆ ಅದನ್ನು ನಾನು. ಬಟಾಟೆ 25 ರೂಪೀಸ್ಗೆ ಅರ್ಧ kg ಅಂದರು. ಅದನ್ನ ತೊಗೊಂಡು ಬಂದೆ. ಆಮೇಲೆ ಎಲ್ಲ ತೊಗೊಂಬಂದೆ ಫ್ರೆಂಡ್ಸ್. ಸ್ವಲ್ಪ ಚಹಾದೊಳಗದು ಹಾಕಿ ಮಾಡಿದರೆ ಇವಾಗ ಸ್ವಲ್ಪ ಮಳೆ ಬರಾಕತ್ತಿತ್ತಲ್ಲ, ಕಫ ಆಮೇಲೆ ಕೋಲ್ಡ್ ಅದು ಆಗಲ್ಲ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು, ನಮ್ಮ ಮನೆಯವರು ವಡಾಪಾವ್ ತೊಗೊಂಬಂದರು ಫ್ರೆಂಡ್ಸ. ವಡಾಪಾವ್ ಕೂಡ ಬಿಸಿ ಬಿಸಿ ಇತ್ತು. 3 ವಡಾಪಾವ್ ತೊಗೊಂಬಂದರು. ಅದನ್ನ ಕೂಡ ತಿಂದ್ರಾಯ್ತು ಅಂದ್ಕೊಂಡು ಇಲ್ಲಿ ಓಪನ್ ಮಾಡಾಕತ್ತಿದ್ದೆ. 10 ರೂಪಾಯಿ ಫ್ರೆಂಡ್ಸ್ ವಡಾಪಾವ್ಗೆ. ಇಲ್ಲಿ ಒಂದು ತೋಲಿ ಕೊಡ್ತಾರೆ ಕೊಲ್ಲಾಪುರ ಒಳಗೆ. ಭಾರಿ ಅಂದ್ರೆ ಭಾರಿ ಕೊಡ್ತಾರೆ. ಟೇಸ್ಟ್ ಮಾಡಿದೆ. ನಮ್ಮ ಮನೆಯವರು ಅಲ್ಲೇ ಬಿಸಿದು ತಿಂದು ಬಂದಿದ್ದರು. ನನಗೆ ಮತ್ತು ಆರು ತೊಗೊಂಬಂದಿದ್ರು. ನಮ್ಮ ಆರು ಏನು ಮಾಡ್ತಾನೆ, ಬ್ರೆಡ್ ತಿಂತಾನೆ ಫ್ರೆಂಡ್ಸ. ಒಳಗಿಂದದು ವಡ ಇರುತ್ತಲ್ಲ ಅದು ತಿನ್ನೋದಿಲ್ಲ. ಸೊ ಹಾಗೇ ಸ್ವಲ್ಪ ಕಾಯಿಪಲ್ಯ ತೊಗೊಂಬಂದಿದ್ವಿ. ಅದು ಒಂದು ಕವರ್ ಒಳಗೆ ಹಾಕಿಕೊಟ್ಟಿದ್ರು. ಅದನ್ನೆಲ್ಲ ಇವಾಗ ಸಪ್ರೇಟಾಗಿ ಇಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲ ನಮ್ಮ ಕಾಯಿಪಲ್ಯ ಬುಟ್ಟಿ ಫುಲ್ ಖಾಲಿ ಐತಿ. ಇವಾಗೆಲ್ಲ ಅದನ್ನು ತೊಳೆದು ಜೋಡಿಸ್ಕೊಂಡ್ಬಿಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾಬೇಜ, ಬೆಳ್ಳುಳ್ಳಿ, ಏನೇನು ಬೇಕಾದ್ರೆ ಟಮಾಟೊ, ಉಳ್ಳಾಗಡ್ಡಿ ಏನೂ ಇದ್ದಿದ್ದಿಲ್ಲ ಕಾಯಿಪಲ್ಯ. ಸೊ ಹಾಗಾಗಿ ಅವನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಇವಾಗೆಲ್ಲ ಸಪ್ರೇಟಾಗಿ
ತೆಗೆದು ಇಡಬೇಕು. ಇಲ್ಲಿ ಸ್ವಲ್ಪ ಇನ್ನೊಂದು ಚೂರು ಕಾಯಿಪಲ್ಯ ಇದ್ದು ಫಸ್ಟ್ ಅವನ್ನ ತೆಗೆದು ಆಮೇಲೆ ಇವನ್ನ ತೆಗಿಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಹಾಲು ಕೂಡ ಕಾಯಿಸ್ಕೊಂಡೆ ಫ್ರೆಂಡ್ಸ. ಬೆಳಗ್ಗೆನೂ ಕಾಯಿಸಿದ್ದೆ ಮತ್ತು ಒಡಿ ಚಾನ್ಸಸ್ ಇರ್ತೈತಲ್ಲ, ಸೊ ಹಾಗಾಗಿ ಹಾಲು ಕೂಡ ಕಾಯಿಸಿ ಆಫ್ ಮಾಡಿದೆ. ಹಂಗೇನೆ ನಮ್ಮ ಮನೆಯವರು ಬಿರಿಯಾನಿ ಮಾಡು ಅಂತ ಒಂದು ಅರ್ಧ kg ಚಿಕನ್ ತೊಗೊಂಬಂದಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಬಿರಿಯಾನಿ ಕೂಡ ರೆಡಿ ಮಾಡಿದೆ. ಸಾಕಷ್ಟು ಸತ ಬಿರಿಯಾನಿನ ತೋರಿಸೀನಿ, ಹಾಗಾಗಿ ಈ ಬಿರಿಯಾನಿನ ತೋರ್ಸೋಕ್ಕೆ ಹೋಗಲಿಲ್ಲ. ರೆಡಿ ಮಾಡಿ ಇವಾಗ ಒಂದು 2 ವಿಸಿಲ್ ಕೂಗಿಸ್ಕೊತೀನಿ ಫ್ರೆಂಡ್ಸ್. ನಾನು 2 ವಿಸಿಲ್ ಆದ ಬಳಿಕ ಆಫ್ ಮಾಡ್ತೀನಿ. ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ಬಿರಿಯಾನಿನೇ ಭಾಳ ಮಸಾಲೆ ಹಾಕೋಂಗಿಲ್ಲ. ಇವಾಗ ರೆಡಿ ಆಗ್ತೈತೆ. ಇದಕ್ಕೇ ಬಿರಿಯಾನಿಗೆ ಒಂದು ಸ್ವಲ್ಪ ಚಿಕನ್ ಗ್ರೇವಿ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡು ಸ್ವಲ್ಪ ಅದನ್ನು ಕುಕ್ ಮಾಡೋಕ್ಕೆ ಇಡ್ತೀನಿ. ಸ್ವಲ್ಪ ಕಿಚನ್ ಕಟ್ಟಿ ಭಾಳ ಅಂದ್ರೆ ಭಾಳ ಸಣ್ಣದೈತಿ ಫ್ರೆಂಡ್ಸ್. ಏನೂ ಬಡ ಕೆಲಸ ಏನೂ ಆಗಂಗಿಲ್ಲ, ಸ್ವಲ್ಪ ಸ್ಲೋ ಆಗುತ್ತೆ ನೋಡಿ. ನಮ್ಮದು ಏನಂತಾರೆ ಬಸ್ ಒಳಗೆ ಬರುವಾಗ ಫ್ರೆಂಡ್ಸ್ ಗ್ಯಾಸಿಂದದು ಖಾಲಿ ಇರುತ್ತಲ್ಲ, ಅದು ಖಾಲಿನೇ ಕಳೆದ್ಬಿಟ್ಟೈತಿ. ಅದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಬಟ್ಲ ಇಟ್ಟೀನಿ ಅದಕ್ಕೆ ಸಪೋರ್ಟಿಗೆ. ಏನು ಮಾಡೋದು ಫ್ರೆಂಡ್ಸ್, ಏನೋ ಒಂದು ಮಾಡೋಕೆ ಹೋಗ್ತೀವಿ, ಏನೋ ಒಂದು ಆಗ್ತೈತಿ ನಮ್ದು ನೋಡಿ. ಅಲ್ಲಿ ಆ ಥರ ಒಂದು ಬಟ್ಲ ಇಟ್ಟೀನಿ. ಸೊ ಹಾಗೇ ನಮ್ಮ ಮನೆಯವರು ಹುಡುಗರಿಗೆ ಒಂದು ಸ್ವಲ್ಪ ಸೇವ್ ಮತ್ತು ಮಿಕ್ಸರ್ ತೊಗೊಂಬಂದಿದ್ರೆ ಅವನು ಕೂಡ ಹಾಕಿಕೊಟ್ರೆ ತಿನ್ಕೋತ ಕೂಡ್ತಾವಂತ. ಸ್ವಲ್ಪ ಪುದೀನ, ಕೊತ್ತಂಬರಿ, ಕರಿಬೇವು ಅವು ಏನೇನು ತೊಗೊಂಬಂದಿದ್ರೆ ಅದನ್ನೆಲ್ಲ ಸಪ್ರೇಟಾಗಿ ಮಾಡಿಡ್ತೀನಿ ಫ್ರೆಂಡ್ಸ್. ಇವಾಗ ನಾನು ನಮ್ಮ ಅಥರ್ವಂದು ಏನಾದರೂ ಒಂದು ಕಿತಾಪತಿ ಇರುತ್ತೆ, ಅದರೊಳಗಿಂದ ಸೇವ್ ತೊಗೊಳಕ್ಕೆ ಅವನು ಓಡಾಡತ್ತಿದ್ನ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫೈನಲಿ ನಮ್ಮದು ಬಿರಿಯಾನಿ ರೆಡಿ ಆಯಿತು. ಉದುರಾಗಿ ಮಸ್ತಾಗಿ ಬಂದಿತ್ತು ಫ್ರೆಂಡ್ಸ. ನೋಡ್ತಾ ಇರ್ಬೋದು ಚಿಕನ್ ಎಷ್ಟು ಕಲರ್ಫುಲ್ಲಾಗಿ ಕುಕ್ ಆಗ್ಯದಂತ, ಭಾರಿ ಅಂದ್ರೆ ಭಾರಿ ಆಗಿತ್ತು ನೋಡಿ. ಸೊ ಇವಾಗ ಇದಕ್ಕೆ ಗ್ರೇವಿನ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಆಲ್ ಕೆಲಸ ಮುಗೀತು ಅಂತ ಅನ್ಕೋ. ಬಿರಿಯಾನಿ ಜೊತೆ ಸ್ವಲ್ಪ ಚಿಕನ್ ಗ್ರೇವಿನ ಮಾಡಿದ್ರೆ ಕೆಲಸ ಮುಗೀತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಉಪ್ಪು, ಅರಿಶಿನ, ಎಣ್ಣೆನ ಹಾಕಿ ಕುದಿಯಕ್ಕೆ ಬಿಟ್ಟಿದ್ದೀನಿ ಚಿಕನ್ನ. ಸ್ವಲ್ಪ ಇವಾಗ ಅದು ಕಲಿಜ ಅಂತ ಸಿಗುತ್ತಲ್ಲ, ಅದನ್ನು ತಿನ್ಸಾಕತ್ತೀನಿ ಫ್ರೆಂಡ್ಸ. ನಾನ್ ವೆಜ್ಜನ್ನು ರೆಡಿ ಮಾಡಿಸಾಕತ್ತೀನಿ ಅವನಿಗೆ. ಸೊ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಮಿಕ್ಸರ್ಗೆ ಹಾಕೊಂಬಂದಂಥ ಕೊಬ್ಬರಿ ಅದೇ ಇರುತ್ತಲ್ಲ ಅದನ್ನಿಷ್ಟು ಹಾಕಿ, ಖಾರ ಹಾಕಿ, ಒಂದು ಸ್ವಲ್ಪ ನೀರು ಹಾಕಿ ಕೊತ್ತಂಬರಿ ಹಾಕ್ಕೊಂಡ್ರೆ ಚಿಕನ್ ಸಾಂಬಾರು ಅಥವಾ ಗ್ರೇವಿ ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿ ಏನು ಮಾಡ್ತೀನಿ, ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗೊಂದಿಗೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗೊಂದಿಗೆ. ಓಕೆ ಬಾಯ್.